ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತ ಒಂದು ವಾತಾವರಣ ನಮ್ಮ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರಿನ ರಸ್ತೆಗಳಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ನಡೆಯುವ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೆ. ಈ ಜಿಲ್ಲೆಯ ಪ್ರತಿಯೊಂದು ಮಹಿಳೆಯ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಕೊಡ್ತದೆ. ನಿಮ್ಮ ದಿನಗಳ ಎಣಿಕೆಯನ್ನ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಸದ ಬ್ರಿಜೇಶ್ ಚೌಟ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ನಗಬೇಕೋ ಅಳಬೇಕೋ ಹಲಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅವರ ಈ ಮಾತುಗಳನ್ನು ಕೇಳಿ ಅವರ ಆತ್ಮವೇ ಆತ್ಮಹತ್ಯೆ ಮಾಡಿಕೊಳ್ಬೋದು. ಅಂತಹ ಬೂಟಾಟಿಕೆಯ ನಯವಂಚನೆಯ ಮಾತುಗಳಿವು. ಹಾಗಾಗಿ ನಾವೀಗ ಪುತ್ತೂರಿನ ಪುರುಷರಕಟ್ಟೆಯ ಪ್ರಕರಣದ ಸತ್ಯಾಸತ್ಯತೆ ಮತ್ತು ಸಂಸದ ಚೌಟ ಅವರ ಕೋಮು ರಾಜಕೀಯದ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕಾಗಿದೆ. ಪುತ್ತೂರಿನ ಪುರುಷರಕಟ್ಟೆಯಲ್ಲಿ ನಡೆದ ಘಟನೆಯಿಂದಾಗಿ ಜಿಲ್ಲೆ ಜನರು ತಲೆ ತಗ್ಗಿಸುವಂತಾಗಿದೆ ಅಂತ ಚೌಟ ಹೇಳಿದ್ದಾರೆ. ಪುತ್ತೂರಿನ ರಸ್ತೆಯಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ನಡೆಯುವ ವಾತಾವರಣ ಇಲ್ಲ ಎಂಬಂತೆ ಚೌಟ ಮಾತನಾಡಿದ್ದಾರೆ. ಪುತ್ತೂರಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ಓಡಾಡುವ ವಾತಾವರಣ ನಿರ್ಮಿಸುವ ಜವಾಬ್ದಾರಿ ಬಿಜೆಪಿ ಮೇಲಿದೆ ಅಂತಾನೂ ಹೇಳಿದ್ದಾರೆ. ಚೌಟ ಅವರ ಈ ಮಾತುಗಳು ನಿಜಕ್ಕೂ ಹಾಸ್ಯಾಸ್ಪದ. ಯಾಕಂದ್ರೆ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತೆ ಮಾಡಿದ್ದು ಇದೇ ಪುತ್ತೂರಿನ ಬಿಜೆಪಿ ನಾಯಕರು ಮತ್ತು ಅವರ ಮಕ್ಕಳೇ ಹೊರತು ಬೇರಾರೂ ಅಲ್ಲ. ಪುತ್ತೂರಿನ ಯುವತಿಯರು ರಸ್ತೆಯಲ್ಲಿ ನಡೆದಾಡಲು ಭಯಪಡುವುದಿದ್ರೆ ಅದಕ್ಕೂ ಕಾರಣ ಇದೇ ಬಿಜೆಪಿ ಪಕ್ಷಕ್ಕೆ ಸೇರಿದವರು ಅಂದರೆ ತಪ್ಪಾಗಲ್ಲ. ಪುತ್ತೂರಿನ ಬಿಜೆಪಿ ನಾಯಕರು ಮತ್ತು ಅವರ ಮಕ್ಕಳ ಕಾಮಕೇಳಿ ಮತ್ತು ಲವ್ ಸೆಕ್ಸ್ ಧೋಖಾ ಸ್ಟೋರಿಗಳು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಅದರಿಂದಾಗಿ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತಾಗಿದೆ ಹೊರತು ಬೇರೆ ಯಾರಿಂದೂ ಆಗಿಲ್ಲ. ಈ ಹಿಂದೆ ಪುತ್ತೂರಿನ ದೊಡ್ಡ ದೊಡ್ಡ ಬಿಜೆಪಿ ನಾಯಕರು ಕಾಮದಾಟದ ಫೋಟೋಗಳು ಮತ್ತು ಅವರ ವಿಡಿಯೋಗಳು ಹೊರಬಂದಿತ್ತು. ಅದರಲ್ಲಿ ಮಾಜಿ ಸಿಎಂ ಮತ್ತು ಮಾಜಿ ಶಾಸಕರೊಬ್ಬರು ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿದ್ದು ನಮಗೆ ಗೊತ್ತಿರಬಹುದು. ಅದರಲ್ಲಿ ಮಾಜಿ ಸಿಎಂ ಮತ್ತು ಮಾಜಿ ಶಾಸಕರೊಬ್ಬರ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿದ್ದು ನಿಮಗೆ ಗೊತ್ತಿರಬಹುದು. ಆ ಬಳಿಕ ಬಿಜೆಪಿ ನಾಯಕನ ಮಗನೊಬ್ಬ ತನ್ನ ಪ್ರೇಯಸಿಗೆ ಹೊಟ್ಟೆ ಮಾಡಿ ಧೋಖಾ ಮಾಡಿರುವ ಪ್ರಕರಣ ಈಗಲೂ ಜೀವಂತವಿದೆ. ಪುತ್ತೂರಿನಲ್ಲಿ ನಡೆದ ಈ ಘಟನೆಗಳೆಲ್ಲ ಇಡೀ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತೆ ಮಾಡಿದೆ. ಆ ಘಟನೆಗಳ ಬಳಿಕ ಪುತ್ತೂರಿನ ಮಹಿಳೆಯರು ನಿರ್ಭೀತಿಯಿಂದ ಓಡಾಡೋದಕ್ಕೂ ಸಂಕೋಚ ಪಡ್ತಿರಬಹುದು. ಆದರೆ ಕೇಸರಿ ಕೂಟದ ಅನೈತಿಕ ಅಕ್ರಮ ಮತ್ತು ಅಪರಾಧ ಕೃತ್ಯಗಳ ಬಗ್ಗೆ ಸಂಸದ ಚೌಟ ಬಾಯಿ ತೆರೆದಿಲ್ಲ. ಈವರೆಗೆ ಒಂದಕ್ಷರ ಮಾತನಾಡಿಲ್ಲ. ಬಿಜೆಪಿಗೆ ಸೇರಿದವರ ಈ ಕೃತ್ಯಗಳು ಜಿಲ್ಲೆಯ ಜನರು ತಲೆ ತಗ್ಗಿಸುವಂಥದ್ದು ಅಂತ ಚೌಟರಿಗೆ ಅನಿಸಲೇ ಇಲ್ಲ. ಪುತ್ತೂರಿನ ಬಿಜೆಪಿ ನಾಯಕನ ಮಗನಿಂದ ಮೋಸ ಹೋದ ಯುವತಿ ಮತ್ತು ಆಕೆಯ ಕುಟುಂಬ ನ್ಯಾಯಕ್ಕಾಗಿ ಎಷ್ಟೇ ಬೇಡಿಕೊಂಡರೂ ಸಂಸದ ಚೌಟ ಆ ಕಡೆ ತಲೆನೂ ಹಾಕಿಲ್ಲ. ಸಂತ್ರಸ್ತೆಯ ಮನೆಗೆ ಭೇಟಿ ಕೊಟ್ಟಿಲ್ಲ, ಸಂತ್ರಸ್ತೆ ಪರ ಹೋರಾಟ ಮಾಡಿಲ್ಲ, ಸಂತ್ರಸ್ತೆಗೆ ನ್ಯಾಯ ಕೊಡಿಸಿಲ್ಲ. ಪುರುಷರಕಟ್ಟೆಯ ಫೇಕ್ ಸ್ಟೋರಿಗೆ ಕೋಮು ಬಣ್ಣ ಬಳಿದು ಅದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ದಂಡು ಕಟ್ಟಿ ಹೋಗಿರುವ ಚೌಟ ಅವರಿಗೆ ಪುತ್ತೂರಿನ ಲವ್ ಸೆಕ್ಸ್ ಧೋಖಾ ಸ್ಟೋರಿ ಗೊತ್ತಿಲ್ಲದ ವಿಚಾರ ಏನೂ ಅಲ್ಲ. ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ. ಯುವತಿಗೆ ಅನ್ಯಾಯವಾಗಿರೋದು ಗೊತ್ತಿದೆ, ಬಿಜೆಪಿ ನಾಯಕನ ಪುತ್ರ ಅನ್ಯಾಯ ಮಾಡಿರೋದು ಗೊತ್ತಿದೆ. ಆದರೂ ಅವರು ಸಂತ್ರಸ್ತರ ಯುವತಿಯ ಮನೆಗೆ ಭೇಟಿ ಕೊಟ್ಟಿಲ್ಲ, ಅವಳ ಪರವಾಗಿ ಮಾತಾಡಿಲ್ಲ, ನ್ಯಾಯ ಕೊಡೋಕೆ ಮನಸ್ಸು ಮಾಡಿಲ್ಲ. ಆಕೆಯ ಮನೆಗೆ ಭೇಟಿ ಕೊಡಲು ಸಂಸದರಿಗೆ ಸಮಯವೇ ಸಿಕ್ಕಿಲ್ಲ. ಸಮಯ ಸಿಕ್ಕಿದ್ರೂ ಆಕೆಯ ಮನೆಗೆ ದಾರಿ ಸಿಕ್ಕಿಲ್ಲ. ಇವರು ಪುರುಷರಕಟ್ಟೆಯ ಸುಳ್ಳಿನ ಹಿಂದೆ ಬಿದ್ದು ಅದರಲ್ಲಿ ಕೋಮು ರಾಜಕೀಯ ಮಾಡ್ತಾರೆ ಅಂದರೆ ಇವರೆಂತಹ ನಾಚಿಗೆಟ್ಟವರು ಇರಬೇಕು ಹೇಳಿ. ನೋಡೋಕೆ ದೊಡ್ಡ ದೊಡ್ಡ ಸಂಭಾವಿತನ ಥರ ಪೋಸ್ಟ್ ಕೊಡ್ತಾರೆ. ಆ ಮನುಷ್ಯ ಕೂಡ ಮಾಡೋದು ಇಂತಹ ಚಿಲ್ಲರೆ ರಾಜಕೀಯವನ್ನೇ. ಆದರೆ ಈ ಮನುಷ್ಯ ಕೂಡ ಮಾಡೋದು ಇಂತಹ ಚಿಲ್ಲರೆ ರಾಜಕೀಯವನ್ನೇ. ಮಿಸ್ಟರ್ ಬ್ರಿಜೇಶ್ ಚೌಟ ಅವರೇ, ನೀವು ಕೋಮು ರಾಜಕೀಯ ಮಾಡಿ ನಿಮ್ಮ ರಾಜಕೀಯ ತೆವಲು ತೀರಿಸಲು ಮಂಗಳೂರಿನಿಂದ ಪುರುಷರಕಟ್ಟೆಗೆ ಹೋದ್ರಲ್ಲ, ನೀವು ಹೋದ ಆ ದಾರಿಯಲ್ಲಿ ನಿಜವಾದ ಸಂತ್ರಸ್ತೆಯ ಮನೆಯೊಂದು ಇತ್ತು. ಆ ಮನೆಯಲ್ಲಿರುವ ಯುವತಿಯ ಕೈಲಿ ಒಂದು ಮಗು ಇದೆ. ನೀವು ಆ ಮನೆಗೆ ಹೋಗಿ ಆ ಮಗುವಿನ ಅಪ್ಪ ಯಾರು ಅಂತ ಕೇಳಬೇಕು. ಮಗುವಿನ ಅಪ್ಪನ ಅಪ್ಪ ಯಾರು ಅಂತಾನೂ ಕೇಳಬೇಕು. ಅವರು ಯಾವ ಪಕ್ಷಕ್ಕೆ ಸೇರಿದವರು ಅಂತಾನೂ ಕೇಳಬೇಕು. ಅವರು ಯಾವ ಸಂಘಟನೆಗೆ ಸೇರಿದವರು ಅಂತ ತಿಳಿದುಕೊಳ್ಬೇಕು. ಅವರು ಮಾಡಿರುವ ಮೋಸ ಏನು ಅಂತ ಕೇಳಿ ತಿಳಿದುಕೊಳ್ಬೇಕು. ಆ ವಂಚಕ ನಿಮ್ಮದೇ ಪಕ್ಷದ ನಾಯಕನೊಬ್ಬನ ಮಗ. ಆ ವಂಚಕ ಕೂಡ ಸಂಘ ಪರಿವಾರಕ್ಕೆ ಸೇರಿದವನು, ABVPಯಲ್ಲಿದ್ದವನು. ಆತನಿಂದ ಮೋಸ ಹೋಗಿರುವ ಯುವತಿ ಮತ್ತು ಆಕೆಯ ಕುಟುಂಬಸ್ಥರು ನ್ಯಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. ಅವರು ಕೂಡ ಹಿಂದೂಗಳೇ. ಆದರೆ ಹಿಂದೂಗಳ ಗುತ್ತಿಗೆ ತೆಗೆದುಕೊಂಡಿರುವ ಬಿಜೆಪಿ ಮತ್ತು ಸಂಘ ಪರಿವಾರವಾಗಲಿ, ಹಿಂದುತ್ವದ ಹೆಸರಲ್ಲಿ ರಾಜಕೀಯ ಮಾಡುವ ಚೌಟ ಅವರಂತಾಗಲಿ ಯಾರೂ ನ್ಯಾಯ ತೆಗೆಸಿಕೊಟ್ಟಿಲ್ಲ. ಸಂಸದ ಚೌಟ ಪುರುಷರಕಟ್ಟೆಗೆ ಹೋಗುವಾಗಲಾದರೂ ದಾರಿ ಮಧ್ಯೆ ಸಿಗುವ ಆ ಸಂತ್ರಸ್ತೆಯ ಮನೆಗೆ ಹೋಗ್ಬೋದಿತ್ತು. ಆದರೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಅಲ್ಲಿಗೆ ಹೋದರೆ ಕೋಮು ದ್ವೇಷ ಹರಡಲು ಅವಕಾಶ ಸಿಗುವುದಿಲ್ಲ. ಅಲ್ಲಿಗೆ ಹೋದರೆ ಕೋಮು ಪ್ರಚೋದನೆ ಮಾಡಲು ಅವಕಾಶ ಸಿಗುವುದಿಲ್ಲ. ಅಲ್ಲಿಗೆ ಹೋದರೆ ಕೋಮು ರಾಜಕೀಯ ಮಾಡಲು ಅವಕಾಶ ಇರುವುದಿಲ್ಲ. ಹಾಗಾಗಿ ತನ್ನ ಕೋಮು ರಾಜಕೀಯದ ಬೇಳೆ ಬೇಯಿಸಿಕೊಳ್ಳಲು ಅವರು ಪುತ್ತೂರನ್ನ ದಾಟಿ ಪುರುಷರಕಟ್ಟೆಗೆ ಹೋದರು. ಅಲ್ಲಿ ಅಸಹ್ಯದ ಜೊತೆ ನಿಂತರು.
ಸುಳ್ಳಿಗೆ ಪ್ರಚಾರ ಕೊಟ್ಟರು, ಅಮಾಯಕರ ಮೇಲೆ ಆರೋಪ ಹೊರಿಸಿದರು, ಪೊಲೀಸರ ದಕ್ಷತೆಯನ್ನೇ ಟೀಕೆ ಮಾಡಿದರು. ಪುರುಷರ ಕಟ್ಟೆಯಲ್ಲಿ ನಿಜಕ್ಕೂ ನಡೆದಿದ್ದೇನು ಅನ್ನೋದಕ್ಕೆ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿ ಇದೆ. ಅಲ್ಲದೆ ಆ ಯುವತಿಯ ಸಂಬಂಧಿ ಕೂಡ ಸಾಕ್ಷಿ ಇದ್ದಾರೆ. ಪುರುಷರ ಕಟ್ಟೆಯಲ್ಲಿ ಹಿಂದೂ ಯುವತಿಗೆ ಅನ್ಯ ಧರ್ಮದ ಯುವಕರು ಚಾಕು ತೋರಿಸಿ ಬೆದರಿಸಿದ್ದಾರೆ ಅನ್ನೋದು ಒಂದು ಮಹಾ ಸುಳ್ಳಿನ ಕಂತೆ ಹೊರತು ಅದರಲ್ಲಿ ಒಂದಂಶವೂ ಸತ್ಯ ಇಲ್ಲ. ಯುವಕನ ಕೈಲಿ ಬ್ರೆಡ್ಗೆ ಜಾಮ್ ಸವರಲು ತಂದ ಚಾಕು ಇತ್ತೆ ಹೊರತು ಅದನ್ನು ತೋರಿಸಿ ಆತ ಬೆದರಿಸಿಲ್ಲ ಅನ್ನೋದು ಸಿಸಿಟಿವಿ ದೃಶ್ಯಗಳು ಅಂತೂ ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಅಸಲಿಗೆ ಪುರುಷರ ಕಟ್ಟೆಯ ಪ್ರಕರಣದ ಸತ್ಯಾಂಶ ಏನು ಅನ್ನೋದು ಇಂಚಿಂಚು ಹೇಳ್ತೀವಿ ನೋಡಿ. ಜುಲೈ 8ನೇ ತಾರೀಕು ಬೆಳಗ್ಗೆ 6:45 ಸಮಯದಲ್ಲಿ ಪುರುಷರ ಕಟ್ಟೆಯ ಸುಹೈಲ್ ಅನ್ನೋ ಯುವಕ ತನ್ನ 3 ಸ್ನೇಹಿತರ ಜೊತೆ ಜಿಮ್ಗೆ ಹೋಗಲು ಜಂಕ್ಷನ್ಗೆ ಬಂದಿರ್ತಾನೆ. ಅವರನ್ನು ಕರೆದುಕೊಂಡು ಹೋಗಲು ಅವರ ಸ್ನೇಹಿತನ ಥಾರ್ ಬರುವುದಿತ್ತು. ಆದರೆ ಮಧ್ಯೆ ಸುಹೈಲ್ ಮತ್ತು ಸ್ನೇಹಿತರು ಅಲ್ಲೇ ಇರೋ ಬೇಕರಿಯಿಂದ ಬ್ರೆಡ್ ಖರೀದಿಸ್ತಾರೆ. ಬ್ರೆಡ್ಗೆ ಜಾಮ್ ಸವರಲು ಬೇಕರಿಯವರ ಚಾಕನ್ನು ಪಡೆದುಕೊಳ್ತಾರೆ. ಅದನ್ನು ತಗೊಂಡು ರಸ್ತೆಯ ಇನ್ನೊಂದು ಬದಿಯಲ್ಲಿ ತಾವು ಪಾರ್ಕ್ ಮಾಡಿದ್ದ 2 ವೀಲರ್ ಹತ್ರ ಬಂದು ಬ್ರೆಡ್ ತಿಂತಾರೆ. ಬಳಿಕ ಸುಹೈಲ್ ಚಾಕುವನ್ನು ಬೇಕರಿಗೆ ಹಿಂದಿರುಗಿಸಲು ಹೋಗ್ತಾನೆ. ಸುಹೈಲ್ ಚಾಕು ಹಿಡಿದು ರಸ್ತೆ ದಾಟುವಾಗಲೇ ಆ ಯುವತಿ ಪಾಸ್ ಆಗ್ತಾಳೆ. ಅದು ಕಾಕತಾಳೀಯವಾಗಿ ನಡೆದಿದ್ದು ಅನ್ನೋದು ಸಿಸಿಟಿವಿ ದೃಶ್ಯದಲ್ಲೇ ಗೊತ್ತಾಗುತ್ತೆ. ಸುಹೈಲ್ ಮತ್ತು ಆ ಯುವತಿ ಸಹಪಾಠಿಗಳಾಗಿದ್ದು ಪರಿಚಯಸ್ಥರು ಅಂತ ತಿಳಿದು ಬಂದಿದೆ. ಆ ಕ್ಷಣದಲ್ಲಿ ಸುಹೈಲ್ನ ಕೈಲಿ ಚಾಕು ಕಂಡು ಆಕೆ ಒಂದು ಕ್ಷಣ ಅವಕ್ಕಾಗಿದ್ದು ನಿಜ. ತಕ್ಷಣವೇ ಆಕೆ ಸಾವರಿಸಿಕೊಂಡು ತನ್ನ ಪಥದಲ್ಲಿ ಮುಂದುವರೆದಿದ್ದಾಳೆ. ಆಕೆ ಭಯಗೊಂಡಿದ್ದು ಸುಹೈಲ್ಗೂ ಗೊತ್ತಾಗಿ ಆತನಲ್ಲಿ ನಗೆ ಉಕ್ಕಿರೋದು ದೃಶ್ಯದಲ್ಲಿ ಕಂಡು ಬಂದಿದೆ. ಅಲ್ಲಿಂದ ಸುಹೈಲ್ ಬೇಕರಿ ಕಡೆಗೆ ಹೋಗಿ ಚಾಕು ಕೊಟ್ಟು ಬರ್ತಾನೆ. ಇಷ್ಟೇ ನಡೆದಿರೋದು. ಅದು ಬಿಟ್ಟು ಸುಹೈಲ್ ಉದ್ದೇಶಪೂರ್ವಕವಾಗಿ ಆ ಯುವತಿಯನ್ನ ಗುರಿಯಾಗಿಸಿ ಚಾಕು ತೋರಿಸಿಲ್ಲ, ಬೆದರಿಕೆಯೂ ಹಾಕಿಲ್ಲ, ಹಿಂಬಾಲಿಸಿಯೂ ಇಲ್ಲ. ಒಂದಷ್ಟು ಹೊತ್ತಾದ ಬಳಿಕ ಸ್ನೇಹಿತನ ಥಾರ್ ಗಾಡಿ ಬರುತ್ತೆ. ಅದರಲ್ಲಿ ಸ್ನೇಹಿತರು ಜಿಮ್ಗೆ ಹೋಗ್ತಾರೆ. ಅಷ್ಟು ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನು ಸಾರ್ವಜನಿಕವಾಗಿ ಪ್ರಸಾರ ಮಾಡಬೇಡಿ ಅಂತ ದಕ್ಷಿಣ ಕನ್ನಡ SP ಅವರು ಹೇಳಿದ್ರಿಂದ ನಾವು ಆ ದೃಶ್ಯಗಳನ್ನು ತೋರಿಸ್ತಾ ಇಲ್ಲ. ಸುಹೈಲ್ ಮತ್ತು ಆ ಯುವತಿ ಸಹಪಾಠಿಗಳಾಗಿದ್ದರಿಂದ ಅವರು ಪರಿಚಯಿಸ್ತಾರೆ ಇದ್ದಾರೆ. ಆದರೂ ಆಕೆಗೆ ಯಾಕೆ ಅನುಮಾನ ಬಂತೋ ಗೊತ್ತಿಲ್ಲ. ಒಂದು ವೇಳೆ ಆಕೆಗೆ ಚಾಕು ಕೊಂಡು ಭಯ ಆಗಿರ್ಬೋದು, ಮನಸ್ಸಲ್ಲಿ ಏನೇನೋ ಭಾವನೆ ಮೂಡಿರ್ಬೋದು, ಅದಕ್ಕಾಗಿ ದೂರು ಕೊಟ್ಟಿರ್ಬೋದು. ಪೊಲೀಸರು ಆ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿದ್ದಾರೆ. ಎಲ್ಲ ಸಾಕ್ಷಿಗಳನ್ನು ಪರಿಶೀಲಿಸಿದ್ದಾರೆ. ಯುವತಿ ದೂರಿದಂತೆ ಏನೂ ನಡೆದಿಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಸತ್ಯ ಅವರಿಗೆ ಅರಿವಾಗಿದೆ. ಆದರೆ ಪುತ್ತೂರಿನ ಕೋಮು ಶಕ್ತಿಗಳಿಗೆ, ವಿಭಜಕ ಶಕ್ತಿಗಳಿಗೆ ದುಷ್ಟಕೂಟದವರು ಸೇರಿಕೊಂಡು ಈ ಪ್ರಕರಣದಲ್ಲಿ ಬೇರೆ ಆಟ ಆಡಿದರು. ಸಿಸಿಟಿವಿ ದೃಶ್ಯಗಳನ್ನು ತಮಗೆ ಬೇಕಾದಂತೆ ತಿರುಚಿ ಎಡಿಟ್ ಮಾಡಿ ವೈರಲ್ ಮಾಡಿದರು. ದುಷ್ಟಕೂಟದ ಕೆಲವರು ಸುಳ್ಳು ಸುದ್ದಿಗಳನ್ನು ಹರಡಿದರು. ಇದೇ ವಿಚಾರವನ್ನಿಟ್ಟುಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಗಾಮ ನಡೆಯಿತು. ಕೋಮು ದ್ವೇಷ ಹಚ್ಚುವ ಕೆಲಸಗಳೇ ನಡೆಯಿತು. ನೋಡ್ರಿ, ದಕ್ಷಿಣ ಕನ್ನಡದಲ್ಲಿ ಕೋಮು ಭಾವನೆ ಕೆರಳಿಸಲು ಸಂಘ ಪರಿವಾರಕ್ಕೆ ಇಂಥದ್ದೇ ಸಬ್ಜೆಕ್ಟ್ ಬೇಕು ಅಂತ ಇಲ್ಲ. ಗೋಹತ್ಯೆ, ಲವ್ ಜಿಹಾದ್, ಭಯೋತ್ಪಾದನೆ ಅಂತ ದೊಡ್ಡ ದೊಡ್ಡ ವಿಷಯಗಳ ಅಗತ್ಯವೂ ಇಲ್ಲ. ಬ್ರೆಡ್ಗೆ ಜಾಮ್ ಸವರಲು ತಂದ ಒಂದು ಚಾಕು ಸಾಕು. ಆ ಚಾಕುವನ್ನೇ ತೋರಿಸಿ ಸಂಘ ಪರಿವಾರ ದಕ್ಷಿಣ ಕನ್ನಡದಲ್ಲಿ ತನ್ನ ಕೋಮು ಆಟ ಆಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಪುತ್ತೂರಿನ ಪುರುಷರ ಕಟ್ಟೆಯಲ್ಲಿ ನಡೆದ ಘಟನೆ. ದಕ್ಷಿಣ ಕನ್ನಡ ಜಿಲ್ಲೆಯ SP ದಕ್ಷರಿದ್ದಾರೆ. ಅವರು ಈ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆ ಏನು ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಕಾನೂನಿನ ಹಾದಿಯಲ್ಲೇ ಕೆಲಸ ಮಾಡಿದ್ದಾರೆ. ಎರಡೂ ಕಡೆಯ ದೂರುಗಳನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಂಡಿದ್ದಾರೆ. ಕೋಮು ದ್ವೇಷ ಹರಡಿದವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಆದರೆ ದಕ್ಷಿಣ ಕನ್ನಡದ BJP ನಾಯಕರು ಮತ್ತು ಸಂಸದರಿಗೆ ಸತ್ಯ ಪಥ್ಯ ಆಗಿಲ್ಲ. ಅವರಿಗೆ ಈ ವಿಚಾರವನ್ನು ತಮ್ಮ ಕೋಮು ರಾಜಕೀಯಕ್ಕೆ ಬಳಸ್ಕೊಳ್ಬೇಕು. ಅದಕ್ಕಾಗಿ ಸುಳ್ಳು ಸಂಗತಿಯನ್ನು ಸತ್ಯ ಮಾಡಲು ಹೊರಟಿದ್ದಾರೆ. ಪ್ರಕರಣಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟುತ್ತಾ ಇದ್ದಾರೆ. ಪುರುಷರ ಕಟ್ಟೆಯ ಪ್ರಕರಣದಲ್ಲಿ ಸತ್ಯ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ, ಸ್ಥಳೀಯರಿಗೂ ಗೊತ್ತಿದೆ. ಆ ಬೇಕರಿಯ ಮಾಲೀಕ ಅದೇ ಯುವತಿಯ ಸಂಬಂಧಿ. ಅವರು ಕೂಡ ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಆದರೂ ಪುತ್ತೂರಿನ ಕೆಲ ಕೋಮು ಕೇಸರಿಗಳು ಈ ಪ್ರಕರಣವನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಅದರ ಭಾಗವಾಗಿಯೇ ಸಂಸದ ಚೌಟ ದಂಡು ಕಟ್ಟಿ ಪುರುಷರ ಕಟ್ಟೆಗೆ ಹೋಗಿದ್ದಾರೆ. ಬೇಕಾಬಿಟ್ಟಿ ಮಾತುಗಳನ್ನಾಡಿದ್ದಾರೆ. ವಿದ್ಯಾವಂತ ಸಂಸದ ಅಂತ ಕರೆಸ್ಕೊಳ್ತಾ ಇದ್ದ ವ್ಯಕ್ತಿ ಸುಳ್ಳನ್ನ ಸತ್ಯ ಮಾಡಲು ಹೋಗಿ ಅನಗತ್ಯ ಹೇಳಿಕೆ ಕೊಟ್ಟು ತಮ್ಮ ಗೌರವವನ್ನ ತಾವೇ ಕಳೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡದ ಈ ಹಿಂದಿನ ಸಂಸದರು ತನ್ನ ಮಾತಿನಿಂದ ಕಾಮಿಡಿ ಪೀಸ್ ಆಗಿದ್ರು. ಚೌಟ ಅವರ ಈ ಮಾತುಗಳನ್ನ ಕೇಳಿದ ಮೇಲೆ ಅವರು ಕೂಡ ಕಾಮಿಡಿ ಪೀಸ್ ಆಗೋಕೆ ಹೊರಟಂತೆ ಇದೆ.